ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಹಾರಾಷ್ಟ್ರದ ಮಳೆಗೆ ಕೃಷ್ಣಾ ನದಿ ಅಬ್ಬರಿಸ್ತಾ ಇದ್ರೆ ಉಳಿದ ಕಡೆ ಬರ ತಾಂಡವವಾಡ್ತಾ ಇದೆ. ನಿನ್ನೆ ಸ್ವತಃ ಸಿಎಂ ಡಿಕೆ ಶಿವಕುಮಾರ್ ರೈತರ ಜಮೀನಿಗೆ ಕಾಲಿಟ್ಟು ಬರ ವೀಕ್ಷಣೆ ಮಾಡಿದ್ರು. ಬರಪೀಡಿತ ತಾಲೂಕುಗಳ ಘೋಷಣೆ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಇದರ ನಡುವೆ ಕಾಲುವೆಗಳಿಗೆ ನೀರು ಬಿಡಿ ಅಂತ ರೈತರು ರಸ್ತೆಗಿಳಿದಿದ್ದಾರೆ. ರಾಜ್ಯದ ಉದ್ದಗಲಕ್ಕೂ ಆವರಿಸಿದ ಬರ. ರೈತರ ಜಮೀನಿಗೆ ತೆರಳಿ ಸಿಎಂ ಬೆಳೆ ಪರಿಶೀಲನೆ. ಮಹಾರಾಷ್ಟ್ರದಲ್ಲಿನ ಮಳೆಗೆ ಬೆಳಗಾವಿ ಭಾಗದ ನದಿಗಳು ತುಂಬಿ ಹರಿತಾ ಇರೋದನ್ನ ಬಿಟ್ರೆ ರಾಜ್ಯದ ಉದ್ದಗಲಕ್ಕೂ ಬರವೇ ಕಾಣ್ತಾ ಇದೆ. ನೀರಿಲ್ಲದೆ ರೈತರ ಬೆಳೆಗಳೆಲ್ಲ ಒಣಗಿ ಹೋಗ್ತಿವೆ. ನಾಡಿನಲ್ಲಿ ಬರದ ಛಾಯೆ ಕಂಡು ಸ್ವತಃ ಸಿಎಂ ಬೆಚ್ಚಿ ಬಿದ್ದಿದ್ದಾರೆ. ನಿನ್ನೆ ಸಿಎಂ ಡಿಕೆ ಶಿವಕುಮಾರ್ ಚಿತ್ರದುರ್ಗದಲ್ಲಿ ಬೆಂಗಳೂರು ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ರು. ಅದಕ್ಕೂ ಮುನ್ನ ಹಿರಿಯೂರು ತಾಲೂಕಿನ ವದ್ದಿಕೆರೆ, ಯರಬಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಬರ ಪರಿಶೀಲನೆ ನಡೆಸಿದ್ರು. ಸೂರ್ಯಕಾಂತಿ ಹೊಲಕ್ಕೆ ಕಾಲಿಟ್ಟಿದ್ದ ಸಿಎಂ ರೈತನಿಂದ ಮಾಹಿತಿ ಪಡೆದ್ರು. ರಾಜ್ಯಕ್ಕೆ ಕೇಂದ್ರ ತಂಡ ಬಂದು ಅಧ್ಯಯನ ನಡೆಸಲಿದ್ದು, ಆ ಬಳಿಕ ಮಾನದಂಡ ಆಧಾರದ ಮೇಲೆ ಬರ ತಾಲೂಕುಗಳ ಘೋಷಣೆ ಮಾಡ್ತೀವಿ ಎಂದ್ರು. ಏನು ಬರ ಬರ್ತಾ ಇದೆ, ದಾಖಲೆಗಳನ್ನ ಸರಿಯಾದ ರೀತಿಯಲ್ಲಿ ಸರ್ಕಾರಕ್ಕೆ ನೀಡಬೇಕು. ಅದನ್ನು ನಾವು ಸೆಂಟ್ರಲ್ ಗವರ್ಮೆಂಟ್ ಕೊಡಬೇಕು. ಅವರು ಟೀಮ್ ಬರ್ತಾರೆ. ಟೀಮ್ ಬಂದಾದ್ಮೇಲೆ ನಾವು ಎಲ್ಲೆಲ್ಲಿ ಬರ ಘೋಷಣೆ ಮಾಡಬೇಕು ಅಂತ ಅದನ್ನ ಸೈಂಟಿಫಿಕ್ ಆಗಿ ನಾವು ಮಾಡಬೇಕು. ಇನ್ನು ಕೆರೆ, ಡ್ಯಾಂಗಳಲ್ಲಿ ನೀರಿಲ್ಲ, ಹೀಗಾಗಿ ಇವುಗಳನ್ನ ನಂಬಿಕೊಂಡು ಯಾರು ಬಿತ್ತನೆ ಮಾಡಬೇಡಿ ಅಂತ ಮತ್ತೊಮ್ಮೆ ಮನವಿ ಮಾಡಿದ್ರು. ನೀವು ಯಾರು ಕೂಡ ಕೆರೆ ತುಂಬದೆ, ಡ್ಯಾಂಗಳು ತುಂಬದೆ, ನೀವು ಯಾರು ವ್ಯವಸಾಯಕ್ಕೆ ಸಿದ್ಧತೆ ಮಾಡ್ಕೊಳ್ಬೇಡಿ. ಸಿಎಂ ಬರ ವೀಕ್ಷಣೆ ಬಳಿಕ ಟಿವಿ9 ಜೊತೆ ಮಾತನಾಡಿದ ರೈತ, ಸಿಎಂ ಪರಿಹಾರ ಕೊಡ್ತಾರೆ ಅನ್ನೋ ಭರವಸೆ ಇದೆ ಅಂದ್ರು. ಸರ್, ಸಿಎಂ ನಮಗೆ ರೈತರಿಗೆ ಒಂದು ದಾರಿ ತೋರಿಸ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಭರವಸೆ ಇದೆ ಸರ್, ನಂಬಿಕೆ ಇದೆ. ಕರೆಂಟ್ ಕೊಡ್ತಿಲ್ಲ, ಮಳೆ ಬರ್ತಿಲ್ಲ, ಬೆಳೆ ನಾಶ ಮಾಡಿದ ರೈತ. ಒಂದ್ ಕಡೆ ಮಳೆ ಬರ್ತಿಲ್ಲ, ಇನ್ನೊಂದ್ ಕಡೆ ವಿದ್ಯುತ್ ಕೂಡ ಸರಿಯಾಗಿ ಬರ್ತಿಲ್ಲ. ಇದರಿಂದ ತೋಟಗಾರಿಕೆ ಬೆಳೆಗಳು ಕೂಡ ಹಾಳಾಗ್ತಿವೆ. ಇದರಿಂದ ನೊಂದ ಯಾದಗಿರಿ ಜಿಲ್ಲೆ ಶಹಾಪುರ ನಗರದ ರೈತ ಅಮರೇಶ್ ತಮ್ಮ 2.5 ಎಕರೆಯಲ್ಲಿನ ಬೆಳೆಯನ್ನ ತಾವೇ ನಾಶ ಮಾಡಿದ್ದಾರೆ. ಸದನಿಗೆ ಯಾದಗಿರಿ ಜಿಲ್ಲೆ ಶಹಾಪುರ ನಗರದ ಹೊರಭಾಗದ ರೈತ ಅಂಬರೀಶ್ ಹಿರೇಮಠ ರೈತರ ಜಮೀನಲ್ಲಿ ಇದ್ದೀನಿ. ಕೆಲ ದೃಶ್ಯ ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೇನೆ. ಈಗ 1 ವರ್ಷದ ಬೆಳೆ ಈಗ 1-2 ಬಾರಿ ಫಸಲನ್ನು ತೆಗೆದುಕೊಂಡಿದ್ದಾರೆ. ಮತ್ತೀಗ ಫಸಲ್ ಸಹಿತ ಬಂದಿತ್ತು, ಅಂದರೆ ಪಪ್ಪಾಯಿ ಕಾಯಿಗಳು ಆಗ್ತಾ ಇದ್ದಾವೆ. ಆದರೆ ಸಮಯಕ್ಕೆ ಸರಿಯಾಗಿ ನೀರು ಬಿಡೋದ ಕಾರಣಕ್ಕಾಗಿ ಕಂಪ್ಲೀಟ್ ಆಗಿ ಈ ಒಂದು ಪಪ್ಪಾಯಿ ಗಿಡಗಳು ಒಣಗೋಗುವಂಥ ಸ್ಥಿತಿಗೆ ಬಂದಿರೋದು. ಜೊತೆಗೆ ಕಾಯಿಗಳು ಸಹಿತ ಈ ಕಾಯಿಗಳ ಗಾತ್ರದಲ್ಲಿ ಸಹಿತ ವ್ಯತ್ಯಾಸ ಆಗಿದೆ. ಹೀಗಾಗಿ ರೈತ ಅಂಬರೀಶ್ ಹಿರೇಮಠ ತಮ್ಮ ಜಮೀನಲ್ಲಿರುವಂಥ ಎಲ್ಲ ಪಪ್ಪಾಯಿ ಗಿಡಗಳನ್ನು ನಾಶ ಮಾಡುವಂಥ ನಿರ್ಧಾರಕ್ಕೆ ಸಹಿತ ಈಗ ಬಂದಿರುವಂಥದ್ದು. ನೀರು ಕೊಡಿ, ಇಲ್ಲ ವಿಷ ಕೊಡಿ. ಇನ್ನು ರಾಯಚೂರು ರೈತರಿಗೆ ತುಂಗಭದ್ರಾ ನೀರು ಬರ್ತಿಲ್ಲ, ಕೃಷ್ಣೆಯ ನೀರು ಕೂಡ ಸಿಗ್ತಿಲ್ಲ. ಇದರಿಂದ ಆಕ್ರೋಶಗೊಂಡ ರೈತರು ಇವತ್ತು ದೇವದುರ್ಗ ತಾಲೂಕಿನ ಮಲದಕಲ್ ಕ್ರಾಸ್ ಬಳಿ ಹೆದ್ದಾರಿ ತಡೆ ನಡೆಸಿದ್ರು. ಕಾಲುವೆಗೆ ನೀರು ಹರಿಸಿ, ಇಲ್ಲ ವಿಷ ಕೊಡಿ ಅಂತ ಆಕ್ರೋಶ ಹೊರಹಾಕಿದ್ರು. ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿ, ಏನಿಲ್ಲ ಬಂದರೆ ರೈತರ ಸಾಲ ಮನ್ನಾ ಮಾಡಬೇಕು, ಅತಿ ಬೇಗನೆ ನೀರು ಬಿಡಬೇಕು ಮತ್ತು ಜನ ಮತ್ತು ಜಾನುವಾರುಗಳಿಗೆ ನೀರಿನ ವ್ಯವಸ್ಥೆ ಮಾಡಬೇಕು. ಈಗಾಗಲೇ ನಮಗೆ ಭಾಳ ಸಂಕಷ್ಟದಲ್ಲಿದ್ದೀವಿ. ಎಕರೆಗೆ ಒಂದು 40,000 ರಿಂದ 50,000 ರೂಪಾಯಿ ಲಾಸ್ ಆಗಿ ಹೋಗಿದೆ. ಇಲ್ಲ ನೀರು ಕೊಡ್ರಿ, ಇಲ್ಲ ವಿಷ ಕೊಡ್ರಿ. ಇತ್ತ ಬಳ್ಳಾರಿಯಲ್ಲೂ ಪರಿಸ್ಥಿತಿ ಭಿನ್ನವಾಗಿಲ್ಲ. ಹಲಕುಂದಿ ಗ್ರಾಮದಲ್ಲಿ 400ಕ್ಕೂ ಹೆಚ್ಚು ಎಕರೆಯಲ್ಲಿ ರೈತರು ತೊಗರಿ ಬೆಳೆದಿದ್ದಾರೆ. ಆದರೆ 25 ದಿನಗಳಿಂದ ಇಲ್ಲಿ ಒಂದೇ ಒಂದು ಹನಿ ಮಳೆ ಬಂದಿಲ್ಲ. ಹೀಗಾಗಿ ಬೆಳೆಗಳು ಒಣಗಿ ಹೋಗ್ತಿವೆ. ಮಳೆ ಕೊರತೆಯಿಂದಾಗಿ ಬಿತ್ತಿರತಕ್ಕಂಥ ಬೆಳೆ ಸಂಪೂರ್ಣವಾಗಿ ಏನು ಬತ್ತುವ ಹಂತಕ್ಕೆ, ಒಣಗುವ ಹಂತಕ್ಕೆ ಬಂದಿರುವಂಥದ್ದು. ನಾನೀಗ ಬಳ್ಳಾರಿ ತಾಲೂಕಿನ ಹಲಕುಂದಿ ಗ್ರಾಮದಲ್ಲಿದ್ದೀನಿ. ತಾವು ಗಮನಿಸ್ತಾ ಇದ್ದಾರೆ, ಇದು 400ಕ್ಕೂ ಹೆಚ್ಚು ಅಧಿಕ ಜಮೀನು ಮಳೆ ಆಶ್ರಿತ ಜಮೀನಾಗಿರುವಂಥದ್ದು. ಹೀಗಾಗಿ ಈ ಜಮೀನುಗಳಲ್ಲಿ ತೊಗರಿ ಬಿತ್ತನೆಯನ್ನು ಹೆಚ್ಚಾಗಿ ಮಾಡ್ತಾರೆ. ಆದರೆ ಈ ತೊಗರಿ ಬೆಳೆ ಸಂಪೂರ್ಣವಾಗಿ ಬೆಳವಣಿಗೆ ಕೂಡ ಕುಂಠಿತ ಆಗಿದೆ, ಜೊತೆಗೆ ಒಣಗುವ ಹಂತಕ್ಕೆ ಬಂದಿರುವಂಥದ್ದು. ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದ್ ಕಡೆ ಕೃಷ್ಣಾ ನದಿ ಭೋರ್ಗರಿತಾ ಇದ್ರೆ, ಮತ್ತೊಂದು ಕಡೆ ಭೀಕರ ಬರ ಕಾಣ್ತಾ ಇದೆ. ಕಿಸಗೂರು ಗ್ರಾಮದಲ್ಲಿ ರೈತ ಮಹಿಳೆ ರಂಜಾನ್ ಬಿ ಈರುಳ್ಳಿ ಬಿತ್ತನೆ ಮಾಡಿದ್ರು, ಆದ್ರೆ ಮಳೆ ಇಲ್ಲದೆ ಬೆಳೆ ಹಾಳಾಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.